ಇದು ಸಿರುಗುಪ್ಪ ಅಲ್ಲ, ಧೂಳುಗುಪ್ಪ. ಆತಂಕಕ್ಕೆ ಈಡಾದ ಸಾರ್ವಜನಿಕರು, ಎಚ್ಚೆತ್ತುಕೊಳ್ಳದ ಸರ್ಕಾರ, ಮೌನಕ್ಕೆ ಈಡಾದ ಸಿರುಗುಪ್ಪ ಶಾಸಕರು, ಶಾಲಾ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಹಾಗೂ ರೈತರಿಗೆ ಆತಂಕಕ್ಕೆ ಕಾರಣವಾದ ಸಿರುಗುಪ್ಪ ರಸ್ತೆ ಗುಂಡಿ ಮತ್ತು ಧೂಳು ಮುಕ್ತಿ ಯಾವಾಗ? ಹೌದು ಪ್ರಿಯ ವೀಕ್ಷಕರೇ, ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ NH 150 ಚಾಮರಾಜನಗರ ಟು ಬೀದರ್ ರಸ್ತೆಯು ತೀರಾ ಹದಗೆಟ್ಟಿದ್ದು ಮೌನಕ್ಕೆ ಶರಣಾಗಿದ್ದಾರೆ ಇಲ್ಲಿನ ಶಾಸಕರು. ಈ ಧೂಳಿನಿಂದ ಸಾರ್ವಜನಿಕರಿಗೆ ಅಸ್ತಮಾ, ಕೆಮ್ಮು, ಜ್ವರ, ಚರ್ಮ ರೋಗ ಇನ್ನಿತರೆ ರೋಗದಿಂದ ಬಳಲ್ತಾ ಇದ್ದು ತಾಲೂಕಿನ ಜನತೆಗೆ ಆತಂಕ ಉಂಟು ಮಾಡಿದೆ. ಈ ಹಿಂದೆ ನೇಪಾಳದಲ್ಲಿ ಆದಂತಹ ಭ್ರಷ್ಟಾಚಾರವನ್ನ ತಡೆಗಟ್ಟಲು ಜೆನ್ಸಿ ಯುವಕರಂತೆ ಸಿರುಗುಪ್ಪ ನಗರದಲ್ಲಿಯೂ ಸಹ ಅದೇ ರೀತಿ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಸಿರುಗುಪ್ಪದಲ್ಲಿಯೂ ಬರಬಹುದು ಎಂಬ ಯುವಕರೊಬ್ಬರು ಈ ರೀತಿಯಾಗಿ ಎಚ್ಚರಿಸಿದ್ದಾರೆ. ನಮಸ್ಕಾರ, ನಾನು ಖಾದರ್ KS ರಾಜ್ಯ ಯುವ ಘಟಕ ಕಾರ್ಯದರ್ಶಿ KS ಪಕ್ಷ. ಇವತ್ತು ನಾವು ಸಿರುಗುಪ್ಪದಲ್ಲಿದ್ದೀವಿ. ಈಗಾಗಲೇ ನಮ್ಮ ಸಿರುಗುಪ್ಪ ಜನತೆಗೆ ಈ ವಿಷಯ ಗೊತ್ತಿದೆ. ಇದಕ್ಕಾಗಿ ನಾವೆಲ್ಲ ಏನೆಲ್ಲ ಇದು ಮಾಡಿದ್ವಿ ಅಂತೇಳಿ ಇವತ್ತು 23ನೇ ತಾರೀಕು ಅಂದರೆ ಇದೇ 5 ತಿಂಗಳ ಹಿಂದೆ ಆಗಸ್ಟ್ 23ಕ್ಕೆ ಒಂದು ದೊಡ್ಡ ಹೋರಾಟ ನಡೆಯುತ್ತೆ ಸಾರ್ವಜನಿಕರ ಒಟ್ಟಿಗೆ. ಮತ್ತು ಹಲವಾರು ಸಂಘಟನೆಗಳು, ವಕೀಲರ ಸಂಘಗಳು ಮತ್ತು ಹಲವಾರು ಸಂಘಟನೆಗಳು ಸೇರಿ ಒಂದು ದೊಡ್ಡದಾಗಿ ಹೋರಾಟ ಮಾಡ್ತಾರೆ. ಯಾಕಂದರೆ ನಮಗೆ ರಸ್ತೆ ಪಡ್ಕೊಳ್ಳೋಕ್ಕಾಗಿಲ್ಲ ಇವತ್ತಿಗೂ ಸಿರುಗುಪ್ಪ ಜನತೆಗೆ. ಇಷ್ಟೆಲ್ಲ ನಾವು ಇಲ್ಲಿ ಸಿರುಗುಪ್ಪದಲ್ಲಿ ನೂರಾರು ಮಿಲ್ಲುಗಳಿದ್ದರು, ಹಲವಾರು ರೈತರು ಇದ್ದರು, ಎಜುಕೇಷನ್ ಅವರು ಎಲ್ಲ ಎಜುಕೇಟೆಡ್ ಇದ್ದರೂ ಕೂಡ ನಾವು ಒಂದು ರಸ್ತೆ ಪಡ್ಕೊಬೇಕಾಗಿಲ್ಲ. ಮತ್ತೆ ಇರ್ಬೋದು ಯಾವ ಥರ ಧೂಳಿನಲ್ಲಿ ದಿನ 7 ವರ್ಷದಿಂದ ಸತತ 7 ವರ್ಷದಿಂದ ಇದೇ ಪರಿಸ್ಥಿತಿಯಲ್ಲಿ ಈ ಒಂದು ಕಾರಣಕ್ಕೆ 7 ವರ್ಷದಿಂದ ನಮ್ಮ ಸಿರುಗುಪ್ಪ ನಗರದಾದ್ಯಂತ ಇರೋ ತಾಲೂಕಿನ ಎಲ್ಲ ವಾಸ ಮಾಡೋಂಥ ಎಲ್ಲ ಜನರಿಗೆ ಅಸ್ತಮ, ಚರ್ಮ ರೋಗ, ಕೆಮ್ಮು, ಹಲವಾರು ಕಾಯಿಲೆಗಳು, ಇನ್ಕ್ಲೂಡಿಂಗ್ ನನಗೆ ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಸ್ಕಿನ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಅಂದರೆ ಇದೊಂಥರ ಸ್ಕಿನ್ನಲ್ಲೂ ಒಂದು ಕ್ಯಾನ್ಸರ್ ಇದೆಯಂತೆ, ಆ ಥರ ಒಂದು ಪ್ರಾಬ್ಲಮ್ಗಳು. ನಾವು ಅಂಕಿ-ಅಂಶ ತೆಗೆಸಿದಾಗ ತಾಲೂಕು ಏನಿದೆ ಸಾರ್ವಜನಿಕ ಆಸ್ಪತ್ರೆಗಳು ತಾಲೂಕಿನಾದ್ಯಂತ ಎಲ್ಲ ಆಸ್ಪತ್ರೆಗಳಲ್ಲಿ ಒಂದು ಅಂಕಿ-ಅಂಶ ಡಾಟಾ ಕಲೆಕ್ಟ್ ಮಾಡಿದರೆ ವರ್ಷಕ್ಕೆ ಎಲ್ಲರೂ ಗಾಬರಿ ಆಗೋಂಥ ಒಂದು ಅಚ್ಚರಿ ನಂಬರ್ ಕೊಡ್ತಾರೆ. ಅಂದರೆ 350ಕ್ಕೂ ಹೆಚ್ಚು ಈ ಅಸ್ತಮ, ಚರ್ಮ ರೋಗ, ಕೆಮ್ಮು ಇಂದ ಬಳಲ್ತಿರೋಂಥ ಬಹಳಷ್ಟು ಜನ ಇದ್ದಾರೆ ನಮ್ಮ ಇದರಲ್ಲಿ. ಮತ್ತು 27ರಿಂದ 30 ಜನ ಈ ಒಂದು ಕಳೆದ 2 ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತಿರೋದು, ಮೃತಪಟ್ಟಿರೋದು ಪರೋಕ್ಷವಾಗಿ ಮತ್ತು ನೇರವಾಗಿ ಕಾರಣ ಈ ರಸ್ತೆಯಿಂದ. ಹಾಗಾಗಿ ಇದೆಲ್ಲ ನೋಡ್ತಾ ಇರೋದು ಬಸ್ಗಳಲ್ಲಿ ಸಾರ್ವಜನಿಕರು, ಅಂದರೆ ಈ ರಾಯಚೂರು ಭಾಗ, ಯಾದಗಿರಿ ಭಾಗದವರು ಹಲವಾರು ಜನ ಇಲ್ಲಿ ಬೆಂಗಳೂರಿಗೆ ಗುಳೆ ಹೋಗ್ತಾರೆ. ಅಂದರೆ ಇದೇ ಮಾರ್ಗವಾಗಿ ಹೋಗ್ಬೇಕು. ಇದು ಬೀದರ್ ಟು ಏನಿದೆ ಚಾಮರಾಜನಗರ ಒಂದು ರಸ್ತೆ ಮಾರ್ಗ. ಇದು 810 ಕಿಲೋಮೀಟ್ರ್ ಇದೆ. ಮೇ ಬಿ ಆ 810 ಕಿಲೋಮೀಟ್ರ್ ಒಂದು ಈ ರಸ್ತೆ ಮಾರ್ಗ ಮುಖ್ಯ ರಸ್ತೆ ಇದು NH 150. ಇಲ್ಲಿ ನೋಡ್ತಾ ಇರ್ಬೋದು, ಇದು ಈ ಟೋಟಲಿ ಸಿರುಗುಪ್ಪನೇ ಧೂಳಿನ ನಗರಿ ಅಂತ ಇಟ್ಟಿದ್ದಾರೆ. ಇದು ಯಾವುದೋ ಧೂಳುಗುಪ್ಪ ಅಂತ ಕರಿತೀವಿ ನಾವು. ಈಗೆಲ್ಲ ನಮ್ಮ 7 ವರ್ಷದಿಂದ ನಾವೆಲ್ಲರೂ ಸಾರ್ವಜನಿಕರು ನಾವೆಲ್ಲ ಸೇರಿಕಿರೋದು ಧೂಳುಗುಪ್ಪ ಅಂತೇಳಿ. ಇದು ಸಿರುಗುಪ್ಪ ಅಲ್ಲ, ಧೂಳುಗುಪ್ಪ. ಇದರಿಂದ ಮುಕ್ತಿ ಯಾವಾಗ ಸರ್ಕಾರ ಬದಲಾಯಿತು, BJP ಇತ್ತು, ಆಮೇಲೆ ಕಾಂಗ್ರೆಸ್ ಬಂತು, ಎಲೆಕ್ಷನ್ ಅಂತಂದರು, ಅದಾದಮೇಲೆ ಇಲ್ಲ ಮಾಡ್ತೀವಿ ಅಂದರು. ಈ 5 ತಿಂಗಳಿಂದನೇ ಹೋರಾಟ ಮಾಡಿದ ಮೇಲೆ ಇಲ್ಲ ನಾವು ಇದನ್ನು ಒಂದು ರೈಟಿಂಗ್ನಲ್ಲಿ ಅಧಿಕಾರಿಗಳು ಯಾವುದು PWD ಅವರು ಬರ್ಕೊಡ್ತಾರೆ, ಇಲ್ಲ ಇದನ್ನು ನಾವು 3 ತಿಂಗಳ ಒಳಗಡೆ ಕಾಲಾವಕಾಶ ಕೊಡಿ, ನಾವು ಮುಗಿಸ್ಕೊಡ್ತೀವಿ ಅಂತ. ಅಂದರೆ 3 ತಿಂಗಳಲ್ಲ, ಇವತ್ತಿಗೆ ಸರಿಯಾಗಿ 5 ತಿಂಗಳಾಯಿತು. ನನ್ನ ಹತ್ರ ಲೆಟರ್ ರೈಟಿಂಗ್ ಕೂಡ ಇದೆ, ನಾನು ತೋರಿಸ್ತೀನಿ. 5 ತಿಂಗಳಾದರೂ ಕೂಡ ಕಾಮಗಾರಿ ಆಮೆಗತಿಲಿದೆ. ಇನ್ನೂ ನೀವು ಹಿಂಗೆ ಅದು ಮಾಡಿದಂಗೆ ಅತ್ತಾಗ ನಮ್ಮ ಜನ ಪ್ರಶ್ನೆನೂ ಮಾಡಿರಬಾರ್ದು, ಕೇಳಿರಲಿಲ್ಲ ಮಾಡ್ತಿದ್ದೀವಲ್ಲ ಅಂದಿರಬೇಕು. ಅತ್ತಾಗ ರಸ್ತೆನೂ ಆಗಿರಬಾರ್ದು. ಈ ಥರ ಆಗಿರೋದು ಸಮಸ್ಯೆ. ದಯಮಾಡಿ ಸಾರ್ವಜನಿಕರು ಇಲ್ಲ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ಆದಷ್ಟು ನಮ್ಮ ಸಿರುಗುಪ್ಪ ಜನತೆಗೆ ಏನು ಭಾಗ್ಯಗಳು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಈ ರಸ್ತೆ ಒಂದು ನಮಗೆ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ನೋಡಿ ಹೇಗಿದೆ ಇದು ನೋಡಿ.